ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೆಯ ವ್ಲಾಗ್ ಆಗಿತ್ತು. ಸೊ ಸಂಡೇ ಎಲ್ಲರ ಮನೆಯೂ ಸ್ಪೆಷಲ್ ಇದ್ದೇ ಇರುತ್ತೆ. ನಾನು ಬೆಳಿಗ್ಗೆನೇ ಅಕ್ಕಿ ರೊಟ್ಟಿ ಮತ್ತು ಎಗ್ ಬುರ್ಜಿ ಮಾಡಿದ್ದೆ. ಸೊ ಆಸಮಾಗಿ ಬಂದಿತ್ತು, ತುಂಬ ಚೆನ್ನಾಗಿ ತಿಂದೆ. ಚೆನ್ನಾಗಿ ತಿಂದಾದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಇರುತ್ತಲ್ಲ, ಚೆನ್ನಾಗಿ ಕೆಲಸ ಮಾಡಬೇಕು ಅಂತ. ಸೊ ಅದೇ ರೀತಿಯಾಗಿ ನನ್ನ ಇವತ್ತಿನ ಒಂದು ಸಂಡೇ ರುಟೀನ್ ಆಗಿತ್ತು. ಮ್ಯಾಟ್ಸ್ ಕ್ಲೀನಿಂಗು ಮತ್ತು ಸಾಕ್ಸ್ಗಳು ಎಲ್ಲ ಕ್ಲೀನಿಂಗ್ ಮಾಡೋದು. ಹಾಗೆ ಇವತ್ತು ಕರ್ಟನ್ ಕೂಡ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಾರ್ಟಿಂಗ್ ವೆದರ್ ತುಂಬ ಬಿಸಿಲು ಥರ ಇತ್ತು. ಬಟ್ ಆಮೇಲೆ ಹೋಗ್ತಾ ಫುಲ್ಲು ಮಳೆ ಬರೋ ಥರ ಆಗಿಬಿಟ್ಟಿತ್ತು. ಸದ್ಯ ಪರವಾಗಿಲ್ಲ. ಕರ್ಟನ್ ತೆಗೆದುಬಿಟ್ರೆ ಏನಾಗುತ್ತೆ ಅಂದರೆ ಅದು ತೆಗಿಯೋದು ಹಾಕೋದು ಅದೆಲ್ಲ ದೊಡ್ಡ ಕೆಲಸನೇ. ಸೊ ನೆಕ್ಸ್ಟ್ ವೀಕ್ ಯಾವಾಗಾರು ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಸ್ಟ್ ಮ್ಯಾಟ್ ಒಂದು ತೊಳ್ಕೊಳ್ಳೋಣ. ಇನ್ ಕೇಸ್ ಒಣಗಾಕಿದ್ರು ಅದು ಮಳೆ ನೀರಿಗೆ ಇನ್ನೂ ಕ್ಲೀನ್ ಆಗುತ್ತೆ, ಪರವಾಗಿಲ್ಲ ವೆಟ್ ಆದ್ರೂ ಅಂತ ಅಂದ್ಬಿಟ್ಟು ಒಗೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹತ್ತತ್ರ ನಿಜ ನೀವು ನಂಬ್ತಿರೋ ಇಲ್ಲೋ, ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಒಗೆದ್ಬಿಟ್ಟು ಹೋಗಿದ್ದು. ಹತ್ತತ್ರ 1 ತಿಂಗಳು ಆಗ್ತಾ ಬಂತು ಮ್ಯಾಟ್ಗಳನ್ನೆಲ್ಲ ಕ್ಲೀನ್ ಮಾಡಿ. ಸಾಕ್ಸ್ ಏನಾಗ್ಬಿಟ್ಟಿದೆ ಅಂತ ಅಂದರೆ, ಒಂದು ಹೊಸ ಬಂಡಲ್ ಇತ್ತು ಸಾಕ್ಸಸ್ದು, ಹಳೇದೆಲ್ಲ ಯೂಸ್ ಮಾಡಿಬಿಟ್ಟಿದ್ದಾರೆ. ಹೊಸದು ಪಕ್ಕದಲ್ಲೇ ಇಟ್ಟಿದ್ದೆ. ಆ ಹೊಸದನ್ನು ತಗೊಂಡು ಯೂಸ್ ಮಾಡಿ ಒಂದು 10 ಪೇರ್ ಆಫ್ ಸಾಕ್ಸನ್ನು ಮಾಡಿಬಿಟ್ಟಿದ್ದಾರೆ. ಸೊ 10 ಪೇರ್ ಸಾಕ್ಸಸ್ಸು ಜೊತೆಗೆ ಒಂದು 5 to 6 ಮ್ಯಾಟ್ಸ್ ಏನೋ ಇದ್ದು ಅದು ಕೂಡ ಒಗಿಬೇಕಾಗಿತ್ತು. ಹಾಗೆ ಒಂದು ಬೇರೆ ಲಾಂಗ್ ಮ್ಯಾಟು. ಪ್ರತಿ ಸಲ ನಾನು ಮಿಷಿನ್ಗೆ ಹಾಕ್ತಾಯಿದ್ದೆ. ಈ ಸಲ ಹ್ಯಾಂಡ್ ವಾಶ್ ಮಾಡೋಣ, ತುಂಬ ಗಲೀಜಾಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಕೆಲವೊಂದೊಂದು ಹ್ಯಾಂಡ್ ವಾಶೇ ಮಾಡಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀನಿ. ಸಂಡೇ ಅಂತ ಅಂದರೆ ಎಲ್ಲರೂ ಅನ್ಕೋತಾರೆ ತುಂಬ ಫ್ರೀಯಾಗಿ ಇರ್ತಾರೆ ಹೌಸ್ ವೈಫು, ಯಾವ ಸ್ಕೂಲ್ ಇಲ್ಲ ಆಫೀಸ್ ಇಲ್ಲ ಅಂತ. ಸೀರಿಯಸ್ಲಿ ಫ್ರೆಂಡ್ಸ್, ಸಂಡೇ ಅಷ್ಟು ಬ್ಯುಸಿ ರುಟೀನ್ ಯಾವತ್ತೂ ಇರಲ್ಲ. ಯಾಕೆ ಅಂತಂದರೆ 3 ಹೊತ್ತು ಅಡುಗೆ ಮಾಡಬೇಕು. ಮೇಯ್ನಾಗಿ ಇಲ್ಲಿ ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಅಡುಗೆ, ರಾತ್ರಿ ಊಟ. ಆದರೆ ಸ್ಕೂಲ್ಗೆ ಹೋಗ್ಬೇಕಾರೆ ಅಥವಾ ಆಫೀಸ್ಗೆ ಹೋಗ್ಬೇಕಾರೆ ಹಂಗಲ್ಲ. ಬೆಳಗ್ಗೆ ತಿಂಡಿ ಮಾಡಿದ್ದೆ, ಮಧ್ಯಾಹ್ನ ಏನಾದರೂ ತಿನ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಧ್ಯಾಹ್ನ ಎಲ್ಲ ಕಾಲ ಕಳೆದ್ಬಿಡ್ತೀವಿ. ಇನ್ನೇನಿದ್ರು ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೋಬೇಕಿತ್ತು. ಬಟ್ ಅದೇ ಸಂಡೇ ಆದರೆ ಮನೇಲಿ ತಿಂಡಿ, ಊಟ, ಸಂಜೆ ಸ್ನ್ಯಾಕ್ಸು, ಹಾಗೆ ರಾತ್ರಿ ಅಡುಗೆಗಳು ಎಲ್ಲನೂ ಮಾಡಬೇಕು. ಸೊ ತುಂಬ ಹೆಕ್ಟಿಕ್ ಅಂತಲೇ ಹೇಳ್ಬೋದು ಸಂಡೇ. ನಿಮ್ಮೆಲ್ಲರ ಮನೆ ಹೇಗೆ ಸಂಡೇ ಫ್ರೀ ಇರ್ತೀರಾ ನೀವು? ನಿಮ್ಮ ಮನೇಲಿ ಯಾರಾದ್ರು ಸಂಡೇ ಅಂತ ಬ್ರೇಕ್ ಕೊಡ್ತಾರಾ ನಿಮಗೆ? ಹೋಟೆಲಲ್ಲಿ ತರಿಸ್ಕೊತೀರಾ ಅಥವಾ ಹೆಲ್ಪ್ ಮಾಡ್ತಾರಾ ಸಂಡೇಸು? ಎಲ್ಲ ಹೇಳಿ ಆಯಿತಾ. ನಮ್ಮ ಮನೇಲಂತೂ ಯಾರು ಸದ್ಯಕ್ಕಂತೂ ಹೆಲ್ಪ್ ಮಾಡೋಷ್ಟು ಇಲ್ಲ. ಯಾಕೆ ಅಂದರೆ 2 ಮಕ್ಕಳು ಚಿಕ್ಕವರಾಗಿರೋದ್ರಿಂದ. ಹಾಗೆ ಹಸ್ಬೆಂಡ್ ಬಂದು ಅವ್ರಿಗೆ ಸಿಗೋದೇ ಒಂದಿನ ಪಾಪ ರೆಸ್ಟಿಗೆ. ಸೊ ಅವ್ರು ಆರಾಮ್ಸೆ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ನಾನೇನು ಹೆಲ್ಪು ಕೇಳೋಕ್ಕೋಗಲ್ಲ. ಸೊ ಇಷ್ಟ ಆಗಿತ್ತು ನನ್ನ ಸಂಡೇ ಬಿಸಿ ರುಟೀನು. ಎಷ್ಟು ಗಲೀಜಿತ್ತು ಅಂತ ಅಂದರೆ, ಈ ಮ್ಯಾಟಲ್ಲಂತೂ ತಂದಾಗ್ಲಿಂದ ಒಗ್ದಿರಲಿಲ್ಲ. ಹೊಸದು ತಂದ್ಬಿಟ್ಟು ಹಂಗೆ ಇಟ್ಟಿದ್ದೆ, ಹಾಕೂ ಇರಲಿಲ್ಲ. ಓಕೆ ಚೆನ್ನಾಗಿದೆಯಲ್ಲ ಹಾಕೋಣ ಅಂದ್ಬಿಟ್ಟು ಹಾಕ್ಬಿಟ್ಟು 1-1.5 ತಿಂಗಳಿಂದ ಒಗ್ದೇ ಇರಲಿಲ್ಲ. ಇದು ಬೇರೆ ಹ್ಯಾಂಡ್ ವಾಶ್ ಬೇರೆ, ಮಿಷಿನ್ ವಾಶು ಅಲ್ಲ. ಸೊ ಹಾಗಾಗಿ ಮಾಡೋಣ ಇಟ್ಕೊಂಡು ಇಷ್ಟು ಗಲೀಜು ಮಾಡ್ಕೊಬಿಟ್ಟಿದ್ದೀನಿ. ಸೊ ಇನ್ಮೇಲೆ 15 ಡೇಸ್ ಒನ್ಸ್ ಆದರೂ ವಾಶ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗೆ ಟೈಮ್ ಟೇಬಲ್ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ಮ್ಯಾಟ್ನ ಒಂದು 2-3 ಸಲ ಒಳ್ಳೆ ನೀರಲ್ಲಿ ಮತ್ತೆ ಜಾಲಿಸಿ ಹಾಕ್ತಾಯಿದ್ದೀನಿ. ಐ ಥಿಂಕ್ ನಾನು ಹ್ಯಾಂಡ್ ವಾಶ್ ಮಾಡ್ತಾ ಇರೋದು ಎಲ್ಲ ಮ್ಯಾಟ್ಗಳನ್ನೂ ಇದೆ ಫಸ್ಟ್ ಅನ್ಸುತ್ತೆ. ಮದುವೆ ಆದಾಗಿಂದ ಎಲ್ಲ ಮಿಷಿನ್ಗೆ ಹಾಕ್ಬಿಡ್ತಿದ್ದೆ. ತುಂಬ ಎಮರ್ಜೆನ್ಸಿ ಇದ್ದಿದ್ದನ್ನ ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೆ. ಬಟ್ ಇಷ್ಟೊಂದೆಲ್ಲ ಮಾಡ್ತಾ ಇರಲಿಲ್ಲ ನಾನು. ಇದು ಸೋಪ್ ವಾಟರಲ್ಲಿ ಸೋಕ್ ಮಾಡಿಬಿಟ್ಟು ನೀಟಾಗಿರೋ ವಾಟರಲ್ಲಿ ಎಜ್ಜಿಬಿಟ್ಟು ಹಾಕ್ಬಿಡ್ತಿದ್ದೆ. ಬಟ್ ಇದು ಫಸ್ಟ್ ಟೈಮ್ ಬ್ರಷ್ ಹಾಕಿ ವಾಶ್ ಮಾಡ್ತಾ ಇರೋದು. ಸೊ ಫೈನಲಿ ಆಯಿತು, ಎಲ್ಲ ಜಾಲಿಸಿ ಎಲ್ಲ ಆದಮೇಲೆ ಟೆರೆಸ್ ಮೇಲೆ ಹೋಗಿ ಒಣಗಾಕೋಣ ಅಂತ ಹಾಕಿದ್ದೆ. ಮಳೆನೇ ಬಂದ್ಬಿಡ್ತು ಹಿಂದೆನೇ. ಸೊ ಅದು ಒಂದು ಭಾರಿ ಬೇಜಾರಾಯಿತು. ಬಟ್ ಇಟ್ಸ್ ಓಕೆ, ಇನ್ನೂ ಚೆನ್ನಾಗಿ ಒಗೆಯುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಸೊ ನಮ್ಮ ಕರ್ತವ್ಯ ನಾವು ಮಾಡಿಬಿಟ್ಟಿದ್ದೀವಲ್ಲ ಒಗೆಯೋದು. ಅದಾದಮೇಲೆ ಆದರೂ ಮನೇಲಿ ಮಕ್ಕಳೆಲ್ಲ ಬೀಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಮ್ಯಾಟ್ ಇಲ್ಲ ಅಂದರೆ ಗ್ರಾನೈಟ್ ಅಂತೂ ತುಂಬ ಜಾಸ್ತಿ ಜಾರುತ್ತೆ. ಸೊ ಒಣಗಾಕಲೇಬೇಕು, ನೋಡೋಣ ಏನಾಗುತ್ತೆ ಇವತ್ತಿನ ವೆದರ್ ಅಂತ. ಸೊ ಫೈನಲಿ ಮ್ಯಾಟ್ಗಳೆಲ್ಲ ಒಗ್ದಾಯಿತು. ಸಾಕ್ಸ್ನ ಆವಾಗಲೇ ಒಗೆದ್ಬಿಟ್ಟು ಹಿಂದೆ ಹಾಕಿದ್ದೆ ನೀರೆಲ್ಲ ಸೋರಲಿ ಅಂತ. ಸೊ ಇವಾಗ ತಂದು ಹಾಕ್ತಾಯಿದ್ದೀನಿ ಯುಟಿಲಿಟಿಯಿಂದ.
ಸೊ ಮಂಡೇನೂ ಕೂಡ ಅಷ್ಟೇ ಯುಟಿಲಿಟಿ ಎಲ್ಲ ಕ್ಲೀನಿಂಗ್ ಇದೆ, ಫ್ರಿಡ್ಜ್ ಕ್ಲೀನಿಂಗ್ ಇದೆ. ಕಿಚನ್ ಆಲ್ಮೋಸ್ಟ್ ನಾನು ನಿಮಗಿನ್ನ ತೋರಿಸಿಲ್ಲ ಅನಿಸುತ್ತೆ. ಕಿಚನ್ ಆಲ್ಮೋಸ್ಟ್ ಕ್ಲೀನ್ ಆಯಿತು. ನೈಟು ಅಡುಗೆ ಮಾಡ್ತಾನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತ ಟೈಮ್ ಕೊಡ್ತಿಲ್ಲ ನಾನು, ಯಾಕಂದರೆ ಅದಕ್ಕೆ ಅಂತ ಟೈಮ್ ಕೊಡೋಕ್ಕೋದ್ರೆ ಬೇರೆ ಕೆಲಸಗಳಾಗಲ್ಲ. ಸೊ ಹಾಗಾಗಿ ಅನ್ನಕ್ಕಿಡ್ತೀನಿ. ಅನ್ನಕ್ಕಿಟ್ಟಿದ್ದು 8 ನಿಮಿಷ 10 ನಿಮಿಷದಲ್ಲಿ ಒಂದು ಕಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಈ ರೀತಿಯಾಗಿ ಮಾಡ್ಕೊಂಡು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಫ್ರಿಡ್ಜ್ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ. ಹಾಗೆ ಆ ಕಬೋರ್ಡ್ ಮೇಲ್ಗಡೆ ಕೂಡ ಕ್ಲೀನ್ ಮಾಡ್ಕೊಳ್ಳೋದಿದೆ. ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೇಗೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ. ತುಂಬ ಮಿನಿಮಲೈಸ್ ಮಾಡಿ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ಜಾಸ್ತಿ ಸಾಮಾನಿದ್ದಷ್ಟು ಜಾಸ್ತಿ ಕೆಲಸಗಳು. ಸೊ ಹಾಗಾಗಿ ಎಲ್ಲ ತೆಗೆದು ಮೇಲೆ ಇಟ್ಬಿಟ್ಟು ತುಂಬ ಮಿನಿಮಲೈಸ್, ನೀವು ಹೇಳ್ತಿರೋ ಇಲ್ವೋ ಅಷ್ಟು ಮಿನಿಮಲೈಸ್ ಮಾಡಿದ್ದೀನಿ. ಸ್ವಲ್ಪ ಸ್ಪ್ಯಾಚುಲಸ್ ಆನ್ಲೈನ್ ಶಾಪಿಂಗ್ ಮಾಡಬೇಕು, ಅದೊಂದು ಮಾಡಿಬಿಟ್ಟು ಆ ನಂತರ ತೋರಿಸೋಣ ಅಂತ ಸುಮ್ಮನಿದ್ದೀನಿ. ಸೊ ಅದೆಲ್ಲ ಆದ ನಂತರ ಇಲ್ಲಿ ಮ್ಯಾಟ್ನ ಒಣಗಾಕೋಕ್ಕೆ ಬಂದಿದ್ದೀನಿ. ಮ್ಯಾಟ್ ನನಗೆ ಹಿಂಡೋಕ್ಕಾಗಲಿಲ್ಲ, ಜಾಸ್ತಿ ನೀರಿತ್ತಲ್ಲ. ಸೊ ಹಾಗಾಗಿ ಸುಮ್ಮನೆ ಹಾಗೇ ಮೇಲೆ ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಹಿಂಡೋಕ್ಕೂ ಆಗಲ್ಲ, ಹಿಂಡದೇ ಇದ್ದರೆ ಗಲೀಜೋಗಲ್ಲ. ಸೊ ಈ ಥರ ಹಾಕಿಬಿಟ್ಟು ನಾನು ನೆಕ್ಸ್ಟ್ ಸಾಕ್ಸ್ಗಳನ್ನೂ ಕೂಡ ಒಗೆದ್ಬಿಟ್ಟು ಕೆಳಗೆ ಹೋದೆ. ಏನು ಮಾಡಿಬಿಟ್ಟೆ ಅಂತ ಅಂದರೆ, ನಾನು ಹಿಂದಿನ ದಿನ ನೈಟು ಪಾತ್ರೆನೇ ತೊಳೆದಿರಲಿಲ್ಲ. ನಾಳೆ ಸಂಡೇ ಅಲ್ವಾ, ಆರಾಮಾಗಿ ತೊಳ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಒಂದು ಸಿಂಕ್ ಫುಲ್ಲೂ ಪಾತ್ರೆಗಳು, ಅದ್ರ ಜೊತೆಗೆ ಫ್ರಿಜ್ಜಲ್ಲಿ ಇಟ್ಟಿದ್ದಿದ್ದು ಪಾತ್ರೆಗಳು ಪ್ರತಿಯೊಂದನ್ನು ತೆಗೆದು ತೊಳೆಯೋ ಅಷ್ಟರಲ್ಲಿ ಸಂಜೆವರೆಗೂ ಹಾಗೇ ಹೋಯಿತು. ಸಂಜೆ ಆದಮೇಲೆ ನಾನು ಒಂಚೂರು ವ್ಲಾಗ್ ಏನೂ ಮಾಡಿಲ್ಲ. ಆಮೇಲೆ ಜೋರು ಮಳೆ ಬಂತು. ಇದ್ದೇ ಇದೆಯಲ್ಲ ಅದು ಇದು ತಿನ್ನೋದು ಆ ಥರ ಮಾಡಿಕೊಂಡು ಮುಗ್ದೇ ಹೋಯಿತು ಸಂಡೇ. ಸೊ ಇಷ್ಟ ಆಗಿತ್ತು ಇವತ್ತು ನನ್ನ ಈ ವಾರದ ಸಂಡೆಯ ರುಟೀನು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ನಾನು ಲಾಸ್ಟ್ ಟೈಮ್ ಒಬ್ಬರು ಮೇಲ್ ಮಾಡಿದರು ನನಗೆ, ಈ ಥರ ಅವ್ರು ಸಜೆಷನ್ ಕೊಡಿ ಅಂತ ಕೇಳಿದರು ಅಂತ ನಾನೊಂದು ಮೇಲ್ ಮಾಡಿದ್ದೆ. ಅದೇ ರೀತಿ ನೀವು ಕೂಡ ಮೇಲ್ ಏನಾದರೂ ಮಾಡ್ತೀನಿ ಅನ್ನೋ ಹಾಗಿದ್ರೆ ಮೇಲ್ ID ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಇನ್ ಕೇಸ್ ಏನಾದರೂ ಶೇರ್ ಮಾಡ್ಕೋಬೇಕು ಅಥವಾ ಸಜೆಷನ್ ಏನಾದರೂ ಕೇಳಬೇಕು ಅಂತ ಅನ್ನೋ ಹಾಗಿದ್ರೆ ನೀವಲ್ಲಿ ಮೇಲ್ಗೆ ಮೇಲ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ
ಇದೇ ನೋಡಿ ನಮ್ಮ ಸಂಡೆಯ ರೂಟೀನ್. ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಅಡುಗೆ ಮಾಡೋದು. ನಾನು ಆ್ಯಕ್ಚುಲಾಗಿ ಸ್ನಾನ ಮಾಡಿರೋದೆ 11:30 ನೈಟ್ ಸ್ನಾನ ಮಾಡಿಬಿಟ್ಟೆ ನಾನು. ಅಲ್ಲಿವರೆಗೂ ಮಾಡಿರಲಿಲ್ಲ. ಅಷ್ಟು ಕೆಲಸ ಅಂತ. ಹಾಗೆ ಮಾಮೂಲಿ ಮಾಪಿಂಗು ಮತ್ತು ಡಸ್ಟಿಂಗು ಎಲ್ಲ ಇದ್ದೇ ಇರುತ್ತಲ್ಲ, ಅದು ಕೂಡ ಮಾಡಿದ್ದೀನಿ ಇದ್ರ ಜೊತೆಗೆ. ಹಾಗೆ ಬಾತ್ರೂಮ್ ಕ್ಲೀನಿಂಗ್ ಒಂದು ಮಾಡಿದ್ದೀನಿ, ಇನ್ನೊಂದು ಮಾಡಿಲ್ಲ. ಸೊ ಮೊನ್ನೆ ಹಾಕ್ಕೊಂಡಿದ್ದೆ ಒಂದು ಪ್ಲ್ಯಾನಿಂಗು, ಅದ್ರ ಥರನೇ ಎಲ್ಲ ಮಾಡಿದ್ದೀನಿ. ಪ್ರತಿಯೊಂದನ್ನು ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಆದರೆ ನಾನು ಯಾವ ಥರ ಮಾಡ್ತಿದ್ದೀನಿ ಅಂದರೆ, ಡೀಪಾಗಿ ಕ್ಲೀನ್ ಮಾಡಬೇಕು, ಇದೇ ಕೆಲಸನ ಮಾಡಬೇಕು, ಹೀಗೇ ಇರಬೇಕು, ಆ ಥರ ಏನೂ ಮಾಡ್ತಾಯಿಲ್ಲ. ನಾನು ರಫಾಗಿ ಮಾಡ್ಕೊತಾ ಹೋಗ್ತಾಯಿದ್ದೀನಿ ಅಷ್ಟೇ. ಸೊ ನೋಡಿ, ಪಾತ್ರೆ ಎಲ್ಲ ತೊಳೆದಾಯ್ತು, ಊಟ ಎಲ್ಲ ಮಾಡಾಯಿತು. ಮಲಗಿ ಎದ್ದಾದಮೇಲೆ ಈ ಒಂದು ಕಾರ್ ಮೋಡ ಅಂತಾರೆ, ಕಪ್ಪು ಮೋಡ ಅಂತಾರೆ, ಈ ಥರ ನೋಡಿದೆ. ತುಂಬ ಚೆನ್ನಾಗಿತ್ತು ವೆದರ್ ಏನೋ. ಬಟ್ ಇನ್ನು ಅಂತೂ ಚಳಿ, ಮಳೆ ಈಗ ಫುಲ್ಲು ನಮ್ಮನೆ ಅಕ್ಕಪಕ್ಕ ಅಂತೂ ತುಂಬಾ ಮಳೆಗಾಲ ಬಂತು ಅಂದರೆ ಫುಲ್ಲು ಚಳಿ ಫೀಲ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಮನೆ ಹತ್ರ ಎಲ್ಲ ಹೇಗೆ ವೆದರು? ಕೆಲವು ಈಗ ಊರಲ್ಲಿ ಹಾಸನ ಸೈಡ್ ಕೆಲವು ಹಳ್ಳೀಲಿ ಮಳೆನೇ ಇನ್ನೂ ಬಂದಿಲ್ಲ. ಇನ್ನು ಕೆಲವು ಕಡೆ ತುಂಬ ಮಳೆ ಬರ್ತಾ ಇದೆ. ಬೆಂಗಳೂರಲ್ಲೂ ಅಷ್ಟೇ, ಒಂದೊಂದು ದಿನ ಮಳೆ, ಒಂದೊಂದು ದಿನ ಬಿಸಿಲು, ಹಾಗಾಗ್ತಾ ಇದೆ. ನಿಮ್ಮ ಮನೆ ಕಡೆ ಎಲ್ಲ ಹೇಗೆ? ಹಾಗೆ ನೀವು ಯಾವ ಊರವರು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ.